आप देख रहे हैं एफएम एक्सप्रेस, मैं मंजुनाथ। बीजापुर जिले के कोलार गांव में रोजेदारों के लिए इफ्तियार पार्टी का इंतजाम किया गया। ये पार्टी डोंगरी साहब गिरगावी तरफ से की गई। एमएलए शिवानंद पाटिल के भाई शिवशरण गौड़ा पाटिल भी उस पार्टी में पहुंचकर रोजेदारों के साथ इस पार्टी का लुत्फ़ उठाते हुए नजर आए और माध्यम से बात करते हुए कहा कि हम हिंदू मुस्लिम सारे लोग भाई भाई हैं, हम सब त्यौहार मिलजुल कर बनाते हैं। अल्लाह ताला से ये दुआ करता हूँ कि डोंगरी साहब गिरगावी को हर साल रोज़ेदारों की इफ्तियारी करने की और ज़्यादा से ज़्यादा ताकत दे। और यहाँ पर मौजूद ब्लॉक कांग्रेस अध्यक्ष रफ़ीक पड़काली, हनीफ मकानदार, पट्टन पंचायत सदस्य महबूब कलादगी, गैबू साहब ककरपीर, कासिम वालिकार, पत्रकार मशाक बड़गार और मुस्लिम समाज के मुखंड आईडी सौदागर, पीर मोहम्मद हनवाड़, बादशाह साहब कलादगी, राजेंद्र चौधरी, रमजान कोल्ली। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೋಲಾರ ಪಟ್ಟಣದಲ್ಲಿ ಹೆಸರಾಂತ ಮನೆತನ ಆದಂಥ ಗಿರ್ಗಾಂವ್ ಅವರ ಒಡೆತನದಲ್ಲಿ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ದಾರೆ. ಇದೆಲ್ಲ ನೋಡಿದರೆ ಬಹುಶಃ ಅಣ್ಣ ಬಸವಣ್ಣನ ನೆಲದಲ್ಲಿ ಯಾವ ರೀತಿ ಕೋಮು ಸೌಹಾರ್ದತೆಯನ್ನು ಇವತ್ತು ಎಲ್ಲ ನಮ್ಮ ಬಳಗದವರು ಇಲ್ಲಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋಕ್ಕೆ ಇದೇ ಒಂದು ನಿದರ್ಶನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಆ ದೇವರು ಇನ್ನೂ ಹೆಚ್ಚು ಅವರಿಗೆ ಇಂಥ ಇಫ್ತಿಯಾರ್ ಕೂಟಗಳನ್ನು ಏರ್ಪಡಿಸೋಕ್ಕೆ ಅವರಿಗೆ ಇನ್ನೂ ಹೆಚ್ಚು ಅಲ್ಲ ಅವರಿಗೆ ಶಕ್ತಿ ಕೊಡಲಿ ಅಂಥೇಳಿ ನಾನು ಕೂಡ ಪ್ರಾರ್ಥಿಸಿ ಪ್ರತಿ ಒಂದು ತಿಂಗಳ ಪರ್ಯಂತ ಉಪವಾಸನ ಮಾಡಿ ಏನು ಇವತ್ತು ಜನ ಈ ಪವಿತ್ರವಾದಂಥ ರಂಜಾನ್ ಹಬ್ಬವನ್ನು ಆಚರಿಸೋಕ್ಕೆ ಪ್ರಯತ್ನ ಇದು ಮಾಡಿರ್ತಾರೆ. ಅದಕ್ಕೆ ಗಿರ್ಗಾಂವ್ ಅವರ ಮನೆತನ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನನ್ನ ವತಿಯಿಂದ ಎಲ್ಲರಿಗೆ ರಂಜಾನದ ಶುಭಾಶಯಗಳನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ರೊಕ್ಕನ ಇವತ್ತನ್ನು ಮಾಡ್ಕೊತಂದಾರ ಸಾಬು ಗಿರ್ಗಾಂವ್ ಇವತ್ತನ್ನು ಮಾಡ್ಕೊತಾರೆ. 20 ವರ್ಷ ಗಂಟೆ ಮಾಡಾಕತ್ತಾರ. ಪರಮಾತ್ಮ ಹಿಂಗೆ ಆಯುಷ್ಕೊಳ್ಳಿ, ಹಿಂಗೆ ಮಾಡ್ಕೊತ ಹೋಗಿ ಮುಂದವರು ರಂಜಾನ್ದಾಗ ಮಾಡೋದು ನಮ್ಗೆ ಇದು ಐತೈತಿ. ಅದ್ರ ಏನೈತಿ ನಾವು ವರ್ಷ ಏನೈತಿ ರೋಜಾ ಇದ್ದವ್ರಿಗೆ ಕರೆಸಿ ಊಟ ಮಾಡಿಸ್ತೇವೆ. ಅದು ಇಫ್ತಾರ ಅದ್ರ ಸಂಬಂಧ ಏನೈತಿ ಈಗ ಮತ್ತು ಏನೈತಿ ಕೇಳಿದ್ರೆ ಮತ್ತೆ ಹೇಳ್ತೀನಿ. ನಾವು ರಂಜಾನ್ ಇಫ್ತಾರಿ ಊಟ ಮಾಡಾಕತ್ತ 15 ವರ್ಷ ಆತ. ಈ ಪವಿತ್ರ ರಂಜಾನ್ ಊಟನೂ ನಮ್ಮ 15-20 ವರ್ಷದಿಂದ ಮಾಡ್ಕೋತ ಬಂದೆವು. ಈ ಇಫ್ತಾರ್ ಊಟ ಆಗಲಿ ಮತ್ತು ರಂಜಾನ್ ಊಟ ಮತ್ತು ನಾವು ರಂಜಾನ್ ತಿಂಗಳಲ್ಲಿ ಉಪವಾಸ ಸಂಚಾರ ನಿಂತಿರ್ತಾರೆ. ಇವರೆಲ್ಲ ರೋಜಾ ಇರ್ತಾರೆ. ಅವ್ರು ಇರ್ತಾರೆ ರೋಜಾ ಇಫ್ತಾರ್ ಅಂಥೇಳಿ ನಾವು ಸಂಜೆ ಮುಂದೆ ಅವ್ರ ಊಟದ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ಶುಭಾಶಯ ಕೋರ್ತೀವಿ.